Welcome back to Lakshmitra GK classes. Exercise 1.2, question number 1. Prove that root 5 is irrational number. See, first step ಏನು ಮಾಡಬೇಕು ಅಂತಂದ್ರೆ let us assume the contrary that root 5 is rational. Root 5 is rational. Okay. Now second step, root 5 equal to a by b. ಏನಪ್ಪ ಅಂದ್ರೆ ರೂಟ್ 5 ಏನು ಮಾಡ್ಬೇಕಪ್ಪ ಅಂದ್ರೆ a by b ಫಾರ್ಮ್ನೇ ಬರ್ಕೋಬೇಕು. ರ್ಯಾಷನಲ್ ನಂಬರ್ ಅಂತಂದ್ರೆ ನಾವು ಯಾವ ಫಾರ್ಮ್ನೇ ಬರೀಬೇಕು ಅಂತಂದ್ರೆ a by b ಫಾರ್ಮ್ನೇ ಬರೀಕ್ ಬರ್ತಿತ್ತು ಅಂದ್ರೆ ಅದು ರ್ಯಾಷನಲ್ ನಂಬರ್. a by b ಫಾರ್ಮ್ನೇ ಬರೀಕ್ ಬರಲಿಲ್ಲ ಅಂತಂದ್ರೆ ಅದು ಇರ್ಯಾಷನಲ್ ನಂಬರ್. ಅದಕ್ಕಾಗಿ ಇಲ್ಲಿ a ಮತ್ತು b ಏನು ಅಂತ ಬರ್ಕೋಬೇಕು. ಇಲ್ಲಿ a and b ಆರ್ ಕೋಪ್ರೈಮ್ ಅಂತಂದ್ರೆ ಎ ಅಂಡ್ ಬಿ ಆರ್ ಕೋಪ್ರೈಮ್ ಅಂತಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಯಾವುದೇ ನಂಬರ್ಸ್ ಎಕ್ಸೆಪ್ಟ್ ಒಂದಿತ್ತಪ್ಪ ಅಂದ್ರೆ ಅವಕ್ಕೆ ನಾವು ಕೋಪ್ರೈಮ್ ನಂಬರ್ಸ್ ಅಂತ ತಿಳ್ಕೊತೀವಿ. ಇಲ್ಲಿ ಎ ಮತ್ತು ಬಿ ಅಂತ ತಿಳ್ಕೊಬೇಕಪ್ಪ ಅಂದ್ರೆ ಇಲ್ಲಿ ಕೋಪ್ರೈಮ್ ನಂಬರ್ ಅವ ಅಂತ ತಿಳ್ಕೊರಿ. ಹೌದಾ? ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಈ ಕಡೆ ಬಿ ಮಲ್ಟಿಪ್ಲಿಕೇಶನ್ ಅಪ್ಪ ಅಂದ್ರೆ ಈ ಕಡೆ ಬಿ ತಗೋರಿ. ಬಿ ರೂಟ್ 5 ಈಕ್ವಲ್ ಟು ಏನು ಉಳಿತಿಲ್ಲಿ ಎ ಉಳಿತು. ಹೌದಾ? ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಸ್ಟೆಪ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೋಬೇಕು. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಓಕೆ, ಈ ಸ್ಕ್ವೈರ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ, ಬಿ ಸ್ಕ್ವೈರ್. ಇದಕ್ಕೆ ಇದು ಸ್ಕ್ವೈರಿಂಗ್ ಮಾಡ್ಕೊಂಡು ಅಂತಂದ್ರೆ ಒಂದು ಟೈಮ್ ಹಾಕ್ರಿ ಇದಕ್ಕೆ, ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಬಿ ರೂಟ್ 5 ಹೋಲ್ ಸ್ಕ್ವೈರ್ ಈಕ್ವಲ್ ಟು ಎ ಸ್ಕ್ವೈರ್. ಹೌದಾ? ಈಗ ಸ್ಕ್ವೈರ್ ರೂಟ್ ಇದ್ರದ್ದು ಕ್ಯಾನ್ಸಲ್ ಆಯ್ತು, ಇದ್ರದ್ದು ಕ್ಯಾನ್ಸಲ್ ಆಗಲ್ಲ. ಹೌದಾ? ಅದಕ್ಕಾಗಿ ಇದು ಸ್ಕ್ವೈರ್ ಬರ್ಕೋಬೇಕು. ಬಿ ಸ್ಕ್ವೈರ್ ಇದು 5 ಇದಲ್ಲ, 5 ಇಂಟು ಬಿ ಸ್ಕ್ವೈರ್ ಬರ್ರಿ, ಈಜಿ ಆಗ್ತದೆ. ಹೌದಾ? ಈಗ ಏನಪ್ಪಾ ಅಂತಂದ್ರೆ ಎ ಸ್ಕ್ವೈರ್ ಉಳಿತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎ ಸ್ಕ್ವೈರ್. ಈಗ ಏನು ಬರೀಬೇಕು ಅಂತಂದ್ರೆ ಈಗ ಎ ಸ್ಕ್ವೈರ್ ಈಸ್ ಡಿವಿಜಿಬಲ್. A square is divisible by 5. Next, and A is also divisible. A is also divisible by 5. A is also divisible by 5. Equation number 1. Okay. ನೋಡ್ರಿ, ಎ ಸ್ಕ್ವೈರ್ ಡಿವಿಸಿಬಲ್ ಬೈ 5. ಎ ಸ್ಕ್ವೈರ್ 5 ದಿಂದ ಡಿವೈಡ್ ಆಯ್ತು ಅಂತಂದ್ರೆ ಏನು ಕೂಡ ಏನಾಗ್ತದೆ, 5 ದಿಂದ ಡಿವೈಡ್ ಆಗ್ತದೆ ಅಂದಂಗೆ, ಸಿಂಪಲ್ ಆಗಿ. ಓಕೆ, ಈಗ ಏನಪ್ಪಾ ಅಂದ್ರೆ ಲೆಟ್, ಈಗ ಏನು ತಗೋಬೇಕು ಅಂದ್ರೆ ಲೆಟ್ ಇಲ್ಲಿ ಎ ಈಕ್ವಲ್ ಟು 5c ತಗೋರಿ. ನಮಗಿಲ್ಲಿ ಯಾವುದು ನಂಬರ್ ಇರ್ತದೆ ಅದೇ ನಂಬರ್ ಇಲ್ಲಿ ತಗೋರಿ. ಹೌದಾ? ನಿಮ್ಗೆ ನೆನ್ಪಿಟ್ಕೋಬೇಕಾದ್ರೆ ಈಸಿ ಆಗಂತಂದ್ರೆ ನಾವು ಈಗ ಏನೇ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಯ್ತು ಅಂದ್ರೆ ಇಲ್ಲಿ ಕನ್ಫ್ಯೂಷನ್ ಶುರು ಆಗ್ತದೆ ಇಲ್ಲಿ. ಹೌದಾ? ಇಲ್ಲಿ ಏನು ಯಾವತ್ತು ತಗೋಬೇಕು ಅಂಬೋದು. ಹೌದಾ? ಇಲ್ಲಿ ಏನ್ ನಂಬರ್ ಇರ್ತದೋ ಅದೇ ನಂಬರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ. ಇಲ್ಲಿ ಯಾವ್ದು ಆಲ್ಫಾಬೆಟ್ ತೊಗೊಂಡಿರ್ತೀರಿ ಅದೇ ಆಲ್ಫಾಬೆಟ್ ಇಲ್ಲಿ ತಗೋರಿ. ಇಲ್ಲಿ ಏನ್ ನಂಬರ್ ಇರ್ತದೋ ಅದನ್ನೇ ತಗೋರಿ. ಇಲ್ಲಿ ಯಾವ ಆಲ್ಫಾಬೆಟ್ ತಗೊಂಡು ನಡೀತಿ ಇಲ್ಲಿ ಸಿ ಬದಲಾಗಿ. ಅದಕ್ಕೆ ಇಲ್ಲಿ ಸಿ ಎಂಬುದು ಏನಪ್ಪಾ ಅಂದ್ರೆ ಸಿ ಈಸ್ ಆನ್ ಇಂಟೀಜರ್. ಇದೇನಪ್ಪಾ ಅಂದ್ರೆ ಇದೊಂದು ಸಿ ಎಂಬುದು ಏನದ ಅಂದ್ರೆ ಇಂಟೀಜರ್ ಅದ ಅಂದಂಗ. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ ನಂಬರ್ 1. ಹೌದಾ? ಇಲ್ಲಿ ಏಜ್ ಆಗಿ ಏನಪ್ಪಾ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 5b ಸ್ಕ್ವಯರ್ ಎ ಇದ್ದ ಜಾಗಿಗೆ ಎ ತೆಗಿಬೇಕು, 5 ತುಂಬಬೇಕು ಅಂದಂಗ. ಹೌದಾ? ಎ ತೆಗಿದೀವಿ, 5 ತುಂಬಿದೀವಿ, 5c ತುಂಬಬೇಕಿಲ್ಲ. ಹೌದಾ? ಈ ಸ್ಕ್ವಯರ್ ಅದ, ಸ್ಕ್ವಯರ್ ಮಾಡ್ರಿ. ಈಗ 5b ಸ್ಕ್ವಯರ್ ಹಂಗೆ ಬರ್ಕೋರಿ. ಈಗೇನಪ್ಪಾ ಅಂದ್ರೆ 5 5 ಏನಾಗ್ತದೆ ಹೇಳ್ರಿ, 25 ಆಗ್ತದ. ಸಿ ಸ್ಕ್ವಯರ್ ಹಂಗೆ ಬರ್ಕೋರಿ. ಹೌದಾ? ಈಗೇನಪ್ಪಾ ಅಂದ್ರೆ 5 1 ಜಾ 5 5 ಜಾ. ಹೌದಾ? 5 5 ಜಾ 25. ಹೌದಾ? ನೆಕ್ಸ್ಟ್ ಏನು ಉಳಿತಪ್ಪ ಅಂತಂದ್ರೆ ಈಗ ಬಿ ಸ್ಕ್ವಯರ್ ಈಕ್ವಲ್ ಟು 5c ಸ್ಕ್ವಯರ್ ಆಯ್ತು. ಈಗ ನೆಕ್ಸ್ಟ್ ಸೇಮ್ ಇದ್ರಾಗ ಯಾವ ರೀತಿ ಬರ್ದೀವಿ ಇಲ್ಲಿ ಅದೇ ತರ ಬರೀರಿ. ಇಲ್ಲೇನಾಗೋದ, ಈಗ ಅಲ್ಫಾಬೆಟ್ ಬಿ ಸ್ಕ್ವಯರ್ ಅದ. ಬಿ ಸ್ಕ್ವಯರ್ ಈಸ್
divisible. B square is divisible by 5. B is also divisible by 5. ಇದನ್ನು ಕೂಡ ಏನಾಯ್ತಪ್ಪ ಅಂದ್ರೆ ಇಕ್ವೇಶನ್ ನಂಬರ್ 2 ಅಂತ ಬರ್ಕೋಬೇಕು. ಹೌದಾ? ಬಿ ಸ್ಕ್ವೇರ್ ಡಿವಿಸಿಬಲ್ ಬೈ 5 ಆದ್ರೆ ಬಿ ಇಸ್ ಆಲ್ಸೋ ಡಿವಿಸಿಬಲ್ ಬೈ 5 ಆಗ್ತದ ಅಂದಂಗ. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಾರೆ ಸಿಂಪಲ್ ಆಗಿ ಇದರಿಂದ ಏನು ಗೊತ್ತಾಯ್ತಪ್ಪ ಅಂದ್ರೆ ಈಗ ನೋಡ್ರಿ ಎ ನೋಡಿ 5 ಎ ಸ್ಕ್ವೇರ್ ಡಿವೈಡ್ ಆಗ್ತದ, 5 ಬಿ ಸ್ಕ್ವೇರ್ ಡಿವೈಡ್ ಆಗ್ತದ. ಇಲ್ಲಿ ಏನು ತಿಳ್ಕೊಂಡಿನೋ ಎ ಮತ್ತು ಬಿ ಅಂತ ಕೋ ಪ್ರೈಮ್ ಅಂತ ತಿಳ್ಕೊಂಡಿದ್ದು, ಆದ್ರೆ ಎ ಮತ್ತು ಬಿಗೆ ಏನು ಬತ್ತ ಹೇಳ್ರಿ ಕಾಮನ್ ನಂಬರ್ ಬತ್ತಿಲ್ಲಿ. ಹೌದಾ? ಎ ಮತ್ತು ಬಿ ಕಾಮನ್ ನಂಬರ್ ಅದ ಅಂತ ಅಂದ್ಬಿಡಕ ನಾವು ಅಜ್ಯೂಮ್ಷನ್ ಮಾಡಿದೇನಪ್ಪ ಅಂದ್ರೆ ರಾಂಗ್ ಅದ ಅಂತ ಅಂದಂಗ. ಹೌದಾ? ಅದನ್ನೇ ಬರ್ಕೋರಿ. ಇಲ್ಲಿ ಯಾವ ತರ ಬರಿಬೇಕು ಅಂತಂದ್ರೆ ರಾಂಗ್. ಹೌದಾ? ಇಲ್ಲಿ ಬರೀತೀವಿ ನೋಡಿ ಲಾಸ್ಟ್ ಎ ಅಂಡ್ ಬಿ having common factor. Therefore, so this contradiction arisen because our wrong assumption. ಓಕೆ, ನಾವು ರಾಂಗ್ ಅಸ್ಯೂಮ್ಷನ್ ಮಾಡಿವಿ. ಅದಕ್ಕಾಗಿ ಇದು ಏನದಪ್ಪ ಅಂತಂದ್ರೆ ಇದು ರ್ಯಾಷನಲ್ ನಂಬರ್ ಅಲ್ಲ. ಇದು ಏನಂತ ಪ್ರೂವ್ ಮಾಡಬೇಕು? ದೇರ್ ಫೋರ್ √5 ಈಸ್ irrational. Question number 2. Prove that 3 plus 2√5 is irrational number. ಫಸ್ಟ್ ಯಾವ ರೀತಿ ಮಾಡಿವಲ್ಲ ಅದೇ ಥರ ಏನಪ್ಪ ಅಂದ್ರೆ ಸೆಕೆಂಡ್ ಕ್ವಶನ್ನು ಹಂಗೆ ಮಾಡೋದು. ಹೌದಾ? ಇಲ್ಲೇನು ಚೇಂಜಸ್ ಇರಲ್ಲ, ಸ್ಟೆಪ್ ಎಲ್ಲ ಸೇಮ್ ಇರ್ತಾವ. ಹೌದಾ? ಈಸಿಯಾಗಿ ಅಜ್ಯೂಮ್ ಮಾಡ್ರಿ. ಹೌದಾ? ಲೆಟ್ ಅಸ್ assume that 3 plus 2√5 is rational. ಏನಂತ ಅಜ್ಯೂಮ್ ಮಾಡ್ಬೇಕ್ರಿ? ರ್ಯಾಷನಲ್ ನಂಬರ್ ಅದಂತ ಅಜ್ಯೂಮ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಂಬರ್ ಏನದ ಅಂತ ತಗೋಬೇಕಿಲ್ಲಿ. 3 plus 2√5 ಈಕ್ವಲ್ ಟು ಎ ಬೈ ಬಿ. ಇಲ್ಲಿ ಯಾವ್ದು ಪಿ ಬೈ ಕ್ಯೂ ರೇ ತಗೋರಿ, ಎ ಬೈ ಬಿ ರೇ ತಗೋರಿ. ಯಾವ ಅಲ್ಫಾಬೆಟ್ ನಿಮಗೆ ಇಂಟ್ರೆಸ್ಟ್ ಅದ, ಈಸಿ ಅದ, ಅದನ್ನೇ ತಗೋರಿ, ನಡೀತದ. ಹೌದಾ? ಈಗ 3 plus 2√5 ಈಕ್ವಲ್ ಟು ಎ ಬೈ ಬಿ. ಇಲ್ಲಿ ಎ ಮತ್ತು ಬಿ ಏನು ಅಂತಂದ್ರೆ ಎ ಅಂಡ್ ಬಿ ಆರ್ ಕೋ ಪ್ರೈಮ್. ಎ ಅಂಡ್ ಬಿ ಏನು ಹೇಳ್ರಿ ಕೋ ಪ್ರೈಮ್ ಅವ ಅಂತಂದಂಗ. ಹೌದಾ? ಈಗ ಏನಪ್ಪಾ ಅಂತಂದ್ರೆ ಇಲ್ಲಿ 2 ಹಂಗೆ ಬರ್ಕೊಂಡು 2√5 ಈ ಕಡೆ ಬರ್ಕೊಂಡು ಇದು ಎ ಬೈ ಬಿ ಹಂಗೆ ಬರ್ಕೊಂಡು ಏನ್ ಮಾಡ್ಬೇಕಪ್ಪ, ಈ ಕಡೆ 3 ಆಗಲ್ಲ, ಈ ಕಡೆ ತಗೋಬೇಕು. ಹೌದಾ? LHS ಇದ್ದಿದ್ದು RHS ತಗೊಂಡ್ರೆ ಸೈನ್ ಚೇಂಜ್ ಆಗ್ತದ. ಹೌದಾ? ಈ ತರ ಅದು. ಹೌದಾ? ಇತ್ತಾಗ 3/b ಅದು ಇಲ್ಲೇನು ಇಲ್ಲ ಅಂತ 1 ಬರ್ಕೋರಿ. ನಿಮ್ಗೆ LCM ತೆಗಿಬೇಕು. ಹೌದಲ್ಲ? ಅದಕ್ಕಾಗಿ. ಹೌದಾ? ಈಗ ನೋಡ್ರಿ ಡಿನಾಮಿನೇಟರ್ ಚೇಂಜ್ ಇತ್ತಂದ್ರೆ LCM ತೆಗಿಬೇಕು. ಹೌದಾ? LCM ಏನ್ ಬರ್ತದೆ ಹೇಳ್ರಿ? ಇದು ಬಿ ಅದ, ಬಿನೇ ಬರ್ತದ. ಬಿ ಮತ್ತು 1 ಬಿನೇ. ಹೌದಾ? ಈಗ ಇಲ್ಲಿ ಈ ಕಡೆ ಕ್ರಾಸ್, ಇಲ್ಲಿ ಏನೇ ಉಳಿತದ, ಇಲ್ಲಿ 3 into b ಆಗ್ತದ. ಹೌದಾ? 3b. ಇಲ್ಲಿ ಯಾಕೆ ಬಿ ದಿಂದ ಮಲ್ಟಿಪ್ಲೈ ಮಾಡ್ಬೇಕು? ತಳಗ ಇಲ್ಲಿ ಬಿ ಇಲ್ಲ. ಹೌದಾ? ಎದಕ್ ತಳಗ ಬಿ ಇರ್ತದ ನೋಡ್ರಿ, ಅದ್ರದ್ದು ಮ್ಯಾಗ ಮಲ್ಟಿಪ್ಲೈ ಮಾಡಬಾರ್ದು. ಅದೇನದ ಅದನ್ನೇ ಬರ್ಕೋಬೇಕು. ಇಲ್ಲಿ ತಳಗ ಯಾವ್ದು ನಂಬರ್ ಇರ್ತದೆ, ಈ ಕಡೆ ನಮ್ಗೆ LCM ಅದೇ ಇತ್ತು ಅಂತ ಆ ನಂಬರ್ದಿಂದ ಮಲ್ಟಿಪ್ಲೈ ಮಾಡೋದು ಜರತ್ತಿಲ್ಲ ಅಂದಂಗ. ಹೌದಾ? ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಿ ಅದ, ಅದಕ್ಕಾಗಿ ನಾವು ಏನೇ ಬರಿಬೇಕು. ಇಲ್ಲಿ ಬಿ ಇಲ್ಲ, ಅದಕ್ಕಾಗಿ ಇದಕ್ಕೆ ಬಿ ದಿಂದ ಮಲ್ಟಿಪ್ಲೈ ಮಾಡಿ ಬರೀರಿ ಅಂತಂದಂಗ. a - 3b ಡಿವೈಡೆಡ್ ಬೈ ಏನಾಯ್ತು ಹೇಳ್ರಿ ಬಿ ಆಯ್ತು. ಇಲ್ಲಿ ಬಾಜು ಏನ್ ಉಳ್ದೇನು ಹೇಳ್ರಿ ನಂಬರ್ 2 ಉಳ್ದದ ಇಲ್ಲಿ. ಅದಕ್ಕಾಗಿ ಏನ್ ಮಾಡ್ಬೇಕು, ಇಲ್ಲಿ ಇಂಟು ಇದ್ರೆ ಕಟ್ ತಗೊಂಡ್ರೆ ಏನಾಯ್ತು ಅಂತಂದ್ರೆ a2 ತಳಗ ತರ್ಬೇಕಿದ್ ಫಸ್ಟ್ ಬರ್ಕೋರಿ. -3b ಡಿವೈಡೆಡ್ ಬೈ 2 ಈ ಕಡೆ ತಗೋರಿ 2b. ರೈಟ್? ಈಗ ರೂಟ್ ಈಕ್ವಲ್ ಟು a - 3/b ಡಿವೈಡ್ ಬೈ 2b ಆಯ್ತು. ಹೌದಾ?
ಈಗೇನಪ್ಪ ಅಂತಂದರೆ ಎ ಆ್ಯಂಡ್ ಬಿ ಏನು ಅಂತಂದರೆ ಇಂಟಿಜರ್, ದೇರ್ ಫೋರ್ ಎ ಮೈನಸ್ ಎ ಆ್ಯಂಡ್ ಬಿ ಆರ್ integers. A and B are integers. So ಈಗ a minus 3b divided by 2b ಇದೇನಪ್ಪ ಅಂತಂದರೆ a minus 3b divided by 2b ಇದೇನಪ್ಪ ಅಂತಂದರೆ ರ್ಯಾಷನಲ್ number, but root 5 is irrational. So this contradiction ಅಂದ್ರೆ ಏನಿಲ್ಲ, ಈಗ ನಾವು ತಿಳ್ಕೊಂಡಿದ್ರದ್ದು ಅಪೋಸಿಟ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಕಾಂಟ್ರಡಕ್ಷನ್. ನಾವು ರ್ಯಾಷನಲ್ ನಂಬರ್ ತಿಳ್ಕೊಂಡಿವಿ, ಆದರೆ ಇದೇನದಪ್ಪ ಅಂದರೆ ಇದು ರ್ಯಾಷನಲ್ ನಂಬರ್ ಅದ, ಹೌದಾ? ಸೊ ದಿಸ್ ಕಾಂಟ್ರಡಿಕ್ಷನ್ ಅರೈಸನ್ ಬಿಕಾಸ್ ಆಫ್ ಅವರ್ assumption is wrong. Therefore 3 plus 2 root 5 is irrational. Okay, इस तरह अंतरे ಇದು ಒಂದು ಏನಪ್ಪ ಅಂತ 3 plus 2 root 5 is an irrational number. Okay, ಇದು complete ಆಯ್ತು ಕ್ವಶನ್. ಸೆಕೆಂಡ್ ಕ್ವಶನ್ ಕಂಪ್ಲೀಟ್. We'll go for third question. Question number 3, prove the following irrationals. Okay, ಎಲ್ಲಾನು ಕೂಡ ಏನಪ್ಪ ಅಂದರೆ ಎಕ್ಸರ್ಸೈಸ್ 1.2 ದಾಗ ಏನಪ್ಪ ಅಂದರೆ ಎಲ್ಲ ಪ್ರೂವ್ ಮಾಡವ, ಈಸಿ ಆಗವ, ಸಿಂಪಲ್ ಆಗವ, 3 ಮಾರ್ಕ್ಸ್ ಫಿಕ್ಸ್. ಇದು 1.2 ಪರ್ಫೆಕ್ಟ್ ಆಗಿ ಅದು ಸೇಮ್ ಮೆಥಡೇ ಅದ ಎಲ್ಲದಕ್ಕೆ, ಹೌದಾ? ಇಲ್ಲಿ ಏನಿಲ್ಲ ನೋಡ್ರಿ, 1/√2 ಅದ. ಫಸ್ಟ್ ಏನಪ್ಪ ಅಂತಂದರೆ ಲೆಟಸ್ 1/√2 ಏನಪ್ಪ ಅಂತಂದರೆ ಲೆಟಸ್ assume that 1/√2 is rational. ಏನು ಮಾಡಬೇಕು ಫಸ್ಟ್ ಅಂತಂತಂದರೆ ಇದು ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಬೇಕು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನೋಡ್ರಿ, 1/√2 ಬರ್ಕೋರಿ ಈಕ್ವಲ್ ಟು ಇದು ಏನು ಬೈ ತೊಗೋಬೇಕಂದ್ರೆ a/b ಫಾರ್ಮ್ನೇ ಬರ್ಕೋಬೇಕು. ಇದು ಎ ಮತ್ತು ಬಿ ಏನೋ ಅಂತದ್ದು ಕೋ ಪ್ರೈಮ್ ನಂಬರ್ಸು ಅಂತ ಅಂದಂಗೆ. ಎ and B are co-prime. Okay, co-prime. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಬಿ ಈಕ್ವಲ್ ಟು ಏನಾಗುತ್ತೆ ಈ ಕಡೆ ಇಂಟು ಮಾಡಬೇಕು, ಹೌದಾ? a√2 ಆಯಿತು, ಹೌದಾ? ಇದು ಮತ್ತೇನಪ್ಪ ಅಂತಂದ್ರೆ ಎ ಈ ಕಡೆ ಸಪ್ರೇಟ್ ರೂಟ್ ಸಪ್ರೇಟ್ ಮಾಡ್ಕೋಬೇಕಿಲ್ಲ, ಹೌದಾ? ಎ ಈ ಕಡೆ ತಗೋರಿ, ರೂಟ್ ಇದ್ದಿದ್ದು ಸಪ್ರೇಟ್ ಮಾಡ್ಬೇಕೇನಿಲ್ಲ. ತಲೆಗೆ ಏನಿರ್ಬೇಕಪ್ಪ ಅಂತಂದ್ರೆ ನಮ್ಗೆ ಏನು ನೆನ್ಪಿಟ್ಕೋಬೇಕು, ರೂಟ್ ಸಪ್ರೇಟ್ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. a/b ಫಾರ್ಮ್ ಬರ್ಕೋಬೇಕು, ಸಪ್ರೇಟ್ ಮಾಡಬೇಕು ಇಷ್ಟೇ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದೇ ಫೋರ್ ಇಲ್ಲಿ ಏನಪ್ಪ ಅಂದ್ರೆ ಎ ಆ್ಯಂಡ್ ಬಿ ಆರ್ ಏನು ಹೇಳ್ರಿ, ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್. ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್. ಬಿ ಬೈ ಎ ಏನದ ಅಂತ ಹೇಳ್ರಿ, b/a is rational number. Okay, ಏನದ b/a is a rational number. Okay, √2 ಎಂಬುದು ಏನದ ಹೇಳ್ರಿ, √2 is irrational. Irrational number. So
So this contradiction arisen because of wrong assumption. Therefore 1 by root 2 is irrational. Okay, ಏನಪ್ಪ ಅಂದರೆ 1 by root 2 is ಏನಪ್ಪ ಅಂದ್ರೆ ರ್ಯಾಷನಲ್ ನಂಬರ್ ಅದಂತ ಪ್ರೂವ್ ನೋಡ್ರಿ. ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ದಾಗ ರೋಮನ್ ನಂಬರ್ 2 ಅಂತಂದಾಗ ಇದನ್ನು ಪ್ರೂವ್ ಏನು ಹೌದಾ. ಸೇಮ್ ಮೆಥಡ್ ಫಾಲೋ ಮಾಡಿರಿ. ಈಗ ಇದೇನಪ್ಪ ಅಂದ್ರೆ 7 root 5 ಎಂಬುದು ಏನು ತಿಳ್ಕೊಬೇಕು ಹೇಳ್ರಿ. ಲೆಟ್ ಅಸ್ assume that 7 root 5 is rational. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ 7 root 5 ಬರ್ಕೊಂಡ್ರಿ. ಇದು ಏನಂತ ಫಾರ್ಮ್ನೇ ಬರಿಬೇಕಂತಂದ್ರೆ ಎ ಬೈ ಬಿ ಫಾರ್ಮ್ನೇ ಬರಿಬೇಕು ಹೌದಾ. ಈಗ ಎ ಮತ್ತು ಬಿ ಏನು ಅಂತ ಹೇಳ್ರಿ, ಇನ್ ಕೋ ಪ್ರೈಮ್ ಅಂತ ಬರೀಬೇಕು. ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಇದು 7 ನಂಬರ್ ಅದ. ಈಗ ರೂಟ್ 5 ಸಪ್ರೇಟ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಇಲ್ಲಿ ರೂಟ್ 5 ಸಪ್ರೇಟ್ ಆಗಬೇಕು. ಎ ಬೈ ಬಿ ಇದು 7 ತಳಗೆ ತಗೋ, ಮಲ್ಟಿಪ್ಲಿಕೇಶನ್ ಇದ್ರೆ ಕಡೆ ತೊಗೊಂಡ್ರೆ ಏನಾಗ್ತದೆ, ಡಿವೈಡ್ದಾಗ ಆಗ್ತದೆ ಹೌದಾ. ಸೈನ್ಸ್ ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್. ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್. A by 7b is rational. ಏನದ ಹೇಳ್ರಿ, ಇದು rational number. ಓಕೆ, ರೂಟ್ 5 ನಮ್ಗೆ ಗೊತ್ತದ. we know that root 5 is irrational. So this contradiction arisen because our wrong assumption. Therefore 7 root 5 is irrational. ಓಕೆ, ಇದೊಂದು 7 root 5 ಅಂತಕ್ಕಂಥದ್ದು ಏನಪ್ಪ, ಇದನ್ನು ಕೂಡ ಇರ್ಯಾಷನಲ್ ನಂಬರ್ ಅದ ಅಂತ ಅರ್ಥ. ನೆಕ್ಸ್ಟ್ ರೋಮನ್ ನಂಬರ್ 3. ಕ್ವಶನ್ ನಂಬರ್ 3ದಾಗ ನೋಡ್ರಿ, ರೋಮನ್ ನಂಬರ್ 3 ಹೌದಾ. ಲಾಸ್ಟ್ ಕ್ವಶನ್ ಇದು ಎಕ್ಸರ್ಸೈಸ್ 1.2 ಲಾಸ್ಟ್ ಕ್ವಶನ್. ಓಕೆ, ಸೊ ಲೆಟ್ ಅಸ್ assume that 6 plus root 2 is rational. 6 plus root 2 equal to a by b ಫಾರ್ಮ್ನೇ ಬರಿಬೇಕು ಸೆಕೆಂಡ್ ಸ್ಟೆಪ್. ಓಕೆ, ಎ ಮತ್ತು ಬಿ ಏನು ಹೇಳ್ರಿ, ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್. ಏನು ಹೇಳ್ರಿ, ಕೋ ಪ್ರೈಮ್. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಬರ್ಕೋಬೇಕು, ಸ್ಟೆಪ್ಗಳು ನೆನ್ಪಿಟ್ರಿ ಇಲ್ಲಿ ಹೌದಾ. ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನು ಮಾಡ್ಬೇಕು, ಈಗ ರೂಟ್ 2 ಸಪ್ರೇಟ್ ಮಾಡಬೇಕು ಹೌದಾ. ರೂಟ್ 2 ಸಪ್ರೇಟ್ ಮಾಡ್ಬೇಕಾದ್ರೆ ರೂಟ್ ಅಲ್ಲಿ ಇಟ್ಕೋರಿ. ಯಾವ್ದು ಬೇಕು ನಮಗೆ ಬೇಕಾಗಿಲ್ಲ ಅದನ್ನ ಈ ಕಡೆ ಕಳಿಸ್ರಿ ಅಂತಂದಂಗೆ. ಯಾವ್ದು ಬೇಕು ನಮಗೆ ಇಲ್ಲೇ ಇಟ್ಕೋರಿ. ಎ ಬೈ ಬಿ ಈ ಕಡೆ ಬರೀರಿ ಹೌದಾ. ಇಲ್ಲೇ ಲಾಸ್ಟೇಜ್ ಬರ್ರಿ. ಇದು ಪ್ಲಸ್ ಇದು ಈ ಕಡೆ ತೊಗೊಂಡ್ರೆ ಏನಾಗ್ತದೆ, ಮೈನಸ್. ರೂಟ್ 2 ಈಕ್ವಲ್ ಟು ಇದ್ರ ಎಲ್ಸಿಯಂ ತೆಗೆದ್ರೆ ಏನಾಗ್ತದೆ ಹೇಳ್ರಿ, ಎಲ್ಸಿಯಂ ಬಿನೇ ಬರ್ತದೆ ಹೌದಾ. ಈ ಕಡೆ ಏನಾಗ್ತದೆ, ಈ ಕಡೆ ತೆಳಗೆ ಬಿ ಇಲ್ಲ, ಅದಕ್ಕಾಗಿ ಇದು ಏನು ಬರೀಬೇಕು, 6b ಬರೀರಿ. ಇದು a minus 6b. ಓಕೆ, ಸಿನ್ಸ್ a and b are integers. A and B are integers.
a minus 6b divided by b is ಏನು ಹೇಳ್ರಿ ಈಸ್ ರ್ಯಾಷನಲ್ ನಂಬರ್. ಇದು ಹೌದಾ, ರೂಟ್ ಇರಲಿಲ್ಲ ಅಂದ್ರೆ ಅದು ಏನಿರ್ತದೆ ಹೇಳ್ರಿ, ರ್ಯಾಷನಲ್ ನಂಬರ್ ಇರ್ತದೆ, ರ್ಯಾಷನಲ್. ನೆಕ್ಸ್ಟ್ ಏನಪ್ಪ ಅಂದ್ರೆ ರೂಟ್ 2 ಎಂಬುದು ಅಂತ ವಿ ನೋ ದ್ಯಾಟ್ ನಮ್ಗೆ ಗೊತ್ತದ, ವಿ ನೋ ದ್ಯಾಟ್ ರೂಟ್ 2 ಈಸ್ irrational. So our last step ಏನಪ್ಪ ಅಂದ್ರೆ, so this contradiction arisen because of our wrong assumption. Therefore 6 plus root 2 is irrational. So last question complete ಆಯಿತಾ. ಅಂದರೆ ಎಕ್ಸರ್ಸೈಸ್ 1.2 ಫುಲ್ ಕಂಪ್ಲೀಟ್ ಆಯಿತು. ಏನೇ ಡೌಟ್ ಇದ್ರಪ್ಪ ಅಂತಂದರೆ, ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮತ್ತೇನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋಗೆ ಏನಪ್ಪ ಅಂತಂದರೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಯಾವ ಚಾಪ್ಟರ್ ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಇಂಪಾರ್ಟೆಂಟ್ ಚಾಪ್ಟರ್. ಯು ಗೋ ಫಾರ್ ಇಂಟ್ರೊಡಕ್ಷನ್ ಟು trigonometry.